ಸಾವಿರಾರು ಜನರಿಗೆ ತಿಮ್ಮಪ್ಪನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಆ ಲಡ್ಡುವನ್ನಾದರೂ ತಂದು ಕೊಡಿ, ಆ ಲಡ್ಡು ತಿಂದ್ರೆ ಸಾಕು ನಮಗೆ ದರ್ಶನ ಮಾಡಿದಂಥ ಪುಣ್ಯ ಲಭಿಸುತ್ತೆ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇವತ್ತು ಆ ಲಡ್ಡು ಖರೀದಿ ಮಾಡೋದಕ್ಕೆ ಜನ ಇಲ್ಲ. ಅಲ್ಲಿ ತಿರುಪತಿ ಲಡ್ಡು ಕೌಂಟರ್ ಖಾಲಿ ಆಗಿದೆ. 60 ಕೌಂಟರ್ಗಳಲ್ಲಿ 30 ಕೌಂಟರ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಬಹುತೇಕವಾಗಿ ಫಸ್ಟ್ ಟೈಮ್ ಅನ್ಸುತ್ತೆ ಇದು ತಿರುಪತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿರುವಂಥದ್ದು. 30 ಕೌಂಟರ್ಗಳಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಜನನೇ ಇಲ್ಲ. ಇವತ್ತು ಲಡ್ಡು ಖರೀದಿಗೆ ತಿಮ್ಮಪ್ಪನ ಭಕ್ತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 20 ಲಡ್ಡುವನ್ನ ಖರೀದಿ ಮಾಡುವಂಥವರು ಕೇವಲ 1 ಅಥವಾ 2 ಲಡ್ಡುವನ್ನ ಮಾತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಿರುಪತಿಯಿಂದ ಈ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಒಂದು ಕಡೆ ಲಡ್ಡು ವಿವಾದ, ಮತ್ತೊಂದು ಕಡೆ ಲಡ್ಡುವನ್ನ ಖರೀದಿ ಮಾಡುವಂಥವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. 30 ಕೌಂಟರ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇನ್ನು ತಿರುಪತಿ ತಿರುಮಲದಿಂದ ಲಡ್ಡು ಕೌಂಟರ್ ಬಳಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ತಿರುಪತಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಇಳಿಮುಖ ಆಗಿದೆ ಅಂತಾನೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿ ಭಾನುವಾರವೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಗೆ ಭಕ್ತಾದಿಗಳು ಬರ್ತಾ ಇದ್ರು. ಬಂದಂತಹ ಭಕ್ತಾದಿಗೆ ಎಲ್ಲರೂ ಕೂಡ ಅಷ್ಟೇ ಪ್ರಸಾದವನ್ನ ಕೂಡ ಅಷ್ಟೇ ಇಲ್ಲಿ ಸ್ವೀಕರಿಸ್ತಾ ಇದ್ರು. ಅದು ಕೂಡ ಅಷ್ಟೇ ತಿರುಪತಿಯಲ್ಲಿರುವಂತಹ ಒಂದು ಲಡ್ಡುವನ್ನ. ನಾನೀಗ ಲಡ್ಡು ವಿತರಣಾ ಕೌಂಟರ್ಗಳ ಬಳಿ ಇದ್ದೀನಿ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇಲ್ಲಿ ತಿರುಪತಿಯಲ್ಲಿ ಒಟ್ಟು 60 ಕೌಂಟರ್ಗಳನ್ನ ಮಾಡಿರುವಂತಹದ್ದು. 60 ಕೌಂಟರ್ಗಳ ಪೈಕಿ ಪ್ರತಿಯೊಂದು ಕೌಂಟರ್ನ ಬಳಿಯೂ ಕೂಡ ಅಷ್ಟೇ ಟಿಕೆಟ್ ಅನ್ನ ಸ್ವೀಕರಿಸಿ ಲಡ್ಡುವನ್ನ ಖರೀದಿ ಮಾಡ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ದೊಡ್ಡ ಲಡ್ಡು ಬೇಕು ಅಂತಂದ್ರೆ 200 ರೂಪಾಯಿ ಆಗುತ್ತೆ, ಚಿಕ್ಕ ಲಡ್ಡು 50 ರೂಪಾಯಿ ಆಗುತ್ತೆ, ವಡ ಅಂದ್ರೆ 100 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಲಡ್ಡುಗಳನ್ನು ಕೂಡ ಅಷ್ಟೇ ಒಂದು ಕೌಂಟರ್ಗಳಲ್ಲಿ ಕೊಡ್ತಾರೆ. ಒಟ್ಟು 60 ಕೌಂಟರ್ಗಳಿರುವಂತಹದ್ದು. ಮೊದಲನೇ ಮಹಡಿಯಲ್ಲೂ ಕೂಡ ಅಷ್ಟೇ ಸುಮಾರು 25ರಿಂದ 30 ಕೌಂಟರ್ ಇದೆ. ಕೆಳಗಡೆ ಮಹಡಿಯಲ್ಲಿ ಒಂದು 30 ಕೌಂಟರ್ ಇರುವಂತಹದ್ದು. ಆದ್ರೆ ಬೇರೆ ದಿನಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಬಹುತೇಕ ಇವತ್ತು ತೀರಾ ಕಡಿಮೆ ಇದ್ದಾರೆ. ಬರುವಂತಹ ಭಕ್ತಾದಿಗಳು ಲಡ್ಡು ಸ್ವೀಕಾರ ಮಾಡುವಂತಹವರ ಸಂಖ್ಯೆ ಕಡಿಮೆ ಆಯ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂತಹದ್ದು. ಯಾಕಂದ್ರೆ ಈ ಒಂದು ಕೌಂಟರ್ಗಳು ಏನ್ ಕಾಣ್ತಾ ಇದೆ, ಈ ಕೌಂಟರ್ಗಳೆಲ್ಲವೂ ಕೂಡ ಅಷ್ಟೇ ಫುಲ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಭಾನುವಾರದ ದಿನ ಅಂತ ಬಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶದ ಮೂಲೆಗಳಿಂದಲೂ ಕೂಡ ಅಷ್ಟೇ ಭಕ್ತಾದಿಗಳು ಬರ್ತಾ ಇದ್ರು. ಪ್ರತಿಯೊಂದು ಕೌಂಟರ್ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗ್ತಾ ಇತ್ತು. ಆದ್ರೆ ಇವತ್ತು ಬಹುತೇಕ ಕೌಂಟರ್ಗಳೆಲ್ಲವೂ ಕೂಡ ಅಷ್ಟೇ ಖಾಲಿಯಾಗಿ ಕಾಣ್ತಾ ಇರುವಂತಹದ್ದು. ಇದರ ಜೊತೆಗೆ ಬರುವಂತಹ ಭಕ್ತಾದಿಗಳು ಕೂಡ ಅಷ್ಟೇ ಏನು ಒಂದೊಂದು ಬಾರಿ 10-15 ಲಡ್ಡು ತಗೊಂಡು ಹೋಗ್ತಿರುವಂತಹವರು ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಲಡ್ಡುಗಳನ್ನು ಕೂಡ ಅಷ್ಟೇ ಪಡ್ಕೊಂಡಿರುವಂತಹದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಿದೆ. ಅಂದ್ರೆ ಈ ಒಂದು ವಿಜುವಲ್ ಅನ್ನ ಗಮನಿಸಿದ್ರೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಭಕ್ತಾದಿಗಳ ಭಾವನೆಗಳಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಸದಾ ಜಂಗುಳಿಯಿಂದ ಕೂಡ್ತಿರುವಂತಹ ಈ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಏನಿತ್ತು, ಈ ಒಂದು ಸನ್ನಿಧಿಯಲ್ಲಿ ಈಗ ಜನರ ಭಕ್ತಾದಿಗಳ ಒಂದು ಹಾಜರಾತಿ ಕೂಡ ಕಡಿಮೆ ಆಗ್ತಿದೆ. ಅದರಲ್ಲೂ ಕೂಡ ಅಷ್ಟೇ ಕೌಂಟರ್ಸ್ ಏನ್ ಕಾಣ್ತಿದೆ, ಕೌಂಟರ್ಗಳು ಕೂಡ ಅಷ್ಟೇ ಖಾಲಿಯಾಗಿ ಕಾಣ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯವನ್ನ ಉಂಟು ಮಾಡಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ನಾವು ನೋಡ್ತಾ ಇದ್ವಿ, ಮಂಜುನಾಥ್ ಹೇಳ್ತಾ ಇದ್ರು, ಅಲ್ಲಿ ಕೊಟ್ಟಂತ ಪ್ರತ್ಯಕ್ಷ ವರದಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಸುಮಾರು 30 ಕೌಂಟರ್ಗಳು ಕ್ಲೋಸ್ ಆಗಿದ್ದಾವೆ. ಲಡ್ಡುವನ್ನ ಖರೀದಿ ಮಾಡೋದಕ್ಕೆ ಜನ ಇಲ್ಲ, ಅದು ಕೂಡ ಭಾನುವಾರ. ಯಾಕಂದ್ರೆ ಭಾನುವಾರ ಬಂದ್ರೆ ಸಾಕು ಪ್ರತಿಯೊಬ್ರು, ಅದು ಬೆಂಗಳೂರಿನಿಂದ ಸಾಕಷ್ಟು ಜನ ಹೋಗ್ತಾರೆ, ಜೊತೆಗೆ ಇಡೀ ದೇಶದ ಮೂಲೆಯಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ. ಹಾಗೆ ದರ್ಶನಕ್ಕೆ ಬಂದಂಥವರು ದರ್ಶನ ಆಗ್ತಾ ಇದ್ದ ಹಾಗೆಯೇ ಮೊದಲು ಮಾಡೋ ಕೆಲಸ ಅಂದ್ರೆ ಲಡ್ಡುವನ್ನ ಖರೀದಿ ಮಾಡುವಂಥದ್ದು. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಲಡ್ಡುವನ್ನ ತನ್ನಿ, ಲಡ್ಡುವನ್ನ ತಿನ್ನಬೇಕು ಅಂತ ಹೇಳಿ. ಆದ್ರೆ ಆ ಲಡ್ಡುವಿನಲ್ಲೇ ಇವರು ಯಾವಾಗ ಕಲಬೆರಕೆಯನ್ನ ಮಾಡಿದ್ದಾರೆ, ಗೋಮಾಂಸದ ಅಂಶವನ್ನ ಬೆರೆಸಿದ್ದಾರೆ ಅಂತ ಹೇಳಿ, ಜೊತೆಗೆ ಈ ಮೀನಿನ ಎಣ್ಣೆಯನ್ನ ಬಳಸಿದ್ದಾರೆ ಅಂತ ವರದಿ ಬಂತು. ಇವತ್ತು ಅಲ್ಲಿ ಭಕ್ತರೇ ಇಲ್ಲ ಖರೀದಿ ಮಾಡುವಂತವ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.